ಇವತ್ತು ಎಷ್ಟು ಸಂತೋಷ ಆಗೈತಿ ಅಂದ್ರೆ ಅದನ್ನ ವರ್ಣಿಸಲಿಕ್ಕೆ ಅಸಾಧ್ಯ. ಕಾರಣ ಯಾಕೆ ಅಂದ್ರೆ 1990 ಪ್ರಿಯಾಂಕಾ ಖರ್ಗೆ ಬರಲೇಬೇಕು ಅಂತ ಹಠ ಇರೋದು. ಯಾಕೆಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಚಟ್ನಲ್ಲಿ ಇರ್ಬೋದು, ಹೆಚ್ಕೊಬ್ಬರು ಮಾಡಿದ್ರೆ ಒಂದ್ಸರಿ ತಕ್ಕಂತ ನಮ್ಮ ತಾಲೂಕಿನ ವ್ಯವಸ್ಥೆಯನ್ನ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನ, ತಾಲೂಕಲ್ಲಿ ಕಂದಾಯದಿಂದ ಜಿಲ್ಲಾಧಿಕಾರಿ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಅವ್ರಿಗೆ ಪರಿಚಯ ಮಾಡ್ಕೊಳ್ಬೇಕು. ಕಣ್ಣಾರೆ ನೋಡೋಕೆ ಪ್ರಾಕ್ಟಿಕಲ್ ಆಗಿ ಅವ್ರು ಬಂದು ಇನ್ನೂ ಹೆಚ್ಚಿನ ಸಹಾಯ ರಾಜ್ಯಕ್ಕಾಗುತ್ತೆ, ನಮ್ಮ ತಾಲೂಕಿಗೆ ಆಗುತ್ತೆ ಅಂತ ಉದ್ದೇಶದಿಂದ ನಾನು 1999 ಇಸ್ವಿಯಲ್ಲಿ ಈ ದಿನ ನನ್ನನ್ನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ 30,000 ಅಂತಂದ ಗೆಲ್ಲಿಸಿದ್ರು. ಅದು ಆದ್ಮೇಲೆ ಅದೇ 2099 ಇಸ್ವಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆದಾಗ ನಿಮ್ಮ ತಂದೆಯಾದ ಖರ್ಗೆ ಸಾಹೇಬ್ರವರು ಹೋಮ್ ಮಿನಿಸ್ಟರ್ ಆಗಿದ್ರು, ಗೃಹ ಸಚಿವರಾಗಿದ್ರು. 3 ತಿಂಗಳಲ್ಲಿ ಮಾರ್ಚ್ ತಿಂಗಳು 2000ನೇ ಮಾರ್ಚ್ ತಿಂಗಳಲ್ಲಿ ಇವತ್ತು ದಿವಂಗತ ಅಂತ ಎಸ್ ಶಿವಶಂಕರ್ ಅವರು ನಿಮ್ ತಂದೆಯವರು ಅವ್ರ ಚಿದಂಬರಿ ಕರ್ಸ್ಕೊಂಡು ನನ್ನನ್ನ, ಒಡ್ಡಾಳ್ ರಾಜಣ್ಣ, ಅಶ್ವಥ್ ರೆಡ್ಡಿ, ತಿಪ್ಪಾರೆಡ್ಡಿ, ಬಿ ಸೋಮಣ್ಣ, ಶಿವಯೋಗೀಶ್ ಈಗ 11 ಜನ ಒಂದು ರಾಜ್ಯದಲ್ಲಿ ಇಂಡಿಪೆಂಡೆಂಟ್ ಆಗಿದ್ವಿ. ಎಲ್ಲರನ್ನು ಕರ್ಸ್ಕೊಂಡು ಖರ್ಗೆ ಸಾಹೇಬರು ನೋಡಪ್ಪ ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ಸೇರ್ಕೋಬೇಕು ಅಂತ ನಾವೆಲ್ಲರೂ ಸಂತೋಷವಾಗಿ ನಿಮ್ ನೇತೃತ್ವದಲ್ಲಿ ಸೇರ್ಕೊಳ್ತೇವೆ ಅಂತ ಹೋಗ್ಕೊಂಡ್ವಿ. ಅವ್ರು ಒಂದೇ ವಾರದಲ್ಲಿ ಡೆಲ್ಲಿಲಿರ್ತಕ್ಕಂಥ ಸುನೀಲ್ ಶಾಸ್ತ್ರಿ ಅಂತ ಕಳಿಸ್ಕೊಟ್ಟು ನಮ್ಮನ್ನ ಪಕ್ಷಕ್ಕೆ ಸೇರ್ಕೊಂಡ್ರು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿ ಕೆಲಸ ಮಾಡ್ತೇವೆ ಸರ್. ಇವತ್ತಿನ ಕಾರ್ಯಕ್ರಮ ತಾವು ಚಟ್ನಳ್ಳಿ ಬರಲಿಲ್ಲ ಸರ್. ಚಟ್ನಳ್ಳಿ ಬಹಳ ಇದೇ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ. ಅನಿವಾರ್ಯ ಅವತ್ತು ತಾವು ಡೆಲ್ಲಿಗೆ ಹೋಗ್ಲೇಬೇಕಾಯ್ತು, ಡೆಲ್ಲಿಗೆ ಹೋಗ್ಬಿಟ್ವಿ. ಇದು ಸಹ ಈ ಕಾರ್ಯಕ್ರಮ ಸಹ 1ನೇ ತಾರೀಕು ನಿಗದಿ ಆಗಿತ್ತು. ಸೊ ಕಾರಣ ಅಂತಿಂದ ಒಂದಕ್ಕೆ ಬೇಡ, ಅವ್ರ ಮುಖ್ಯಮಂತ್ರಿಗಳು ನಮ್ದು ಕ್ಯಾಬಿನೆಟ್ ಬಗ್ಗೆ ಮುಂದೆ ಆಯವ್ಯಯ ಬಗ್ಗೆ ಕರೆದರೆ ಬೇಡ, 3ನೇ ತಾರೀಕು ಮಾಡೋಣ ನೋಡ್ರಿ. ಆಯಸ್ಸಾದ ಡಿಸೆಂಬರ್ ಮತ್ತು 3ಕ್ಕೆ ಮಾಡಿಸಿದ್ವಿ. ಅದಾದ್ಮೇಲೆ ಅನಿವಾರ್ಯವಾಗಿ ವಿಧಾನಸಭೆ ನಮ್ದು 2, 3, 4 ಮುಂದೋದ ಮತ್ತವರಿಗೆ ಸಮಿತಿಯರು ಬಂದು ಕಾಯಿ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ ಅವ್ರಿಗೆ ಅನಿವಾರ್ಯ ಆಗುತ್ತೆ. ಏನ್ ಮಾಡುದು 6ಕ್ಕೆ ಹೋದಾಗ ಹಾಕೋದು ಕೊನೆ ಹೆಂಗ್ ಮತ್ತೆ ನೋಡ್ಕೊಂಡು ಸರ್ ನೀವು ಬರಕಿದ್ರೆ ಪಕ್ಕ ಹೇಳಿ, ಇಲ್ಲ ನಾವು ಶಾಲೆ ಕಿತ್ಬಿಡ್ತೀವಿ, ಶಾಲೆ ಹಾಕಿ ಇದು ಸಾಧ್ಯ. ಆಮೇಲೆ ಒಪ್ಕೊಂಡು ಇಲ್ಲ 7ನೇ ತಾರೀಕು ಖಂಡಿತ ಬರ್ತೇವೆ ಅಂತ ಹೇಳಿದ್ರು. 7ನೇ ತಾರೀಕು ಇವತ್ತು ಬರ್ಲೇಬೇಕಂತ ಅವರು ಹೆಲಿಕಾಪ್ಟರ್ ಮೂಲಕ ರಾಜನಹಳ್ಳಿ ಬಂದು ಇಲ್ಲಿಗೆ ಬಂದರೆ ಅದಕ್ಕೋಸ್ಕರ ಕ್ಷೇತ್ರ ಜನತೆ ಪರವಾಗಿ ತಮಗೆ ತುಂಬ ಅಭಿನಂದನೆ ಈ ಸಂದರ್ಭ ಈಗ ಅರುಣ್ಕುಮಾರ್ ಹೇಳಿದ್ರು ಹೆಂಗಾಗಿದೆ ಹಚ್ಕೋಬಳ್ಳಿ ಗ್ರಾಮ ಪಂಚಾಯತ್ ಸರ್. ಚಟ್ನಳ್ಳಿ ಗ್ರಾಮ ಪಂಚಾಯತಿ ಅರುಣ್ಕುಮಾರ್ ಹೇಳಿದ್ರು ಹೆಚ್ಚು ಕಮ್ಮಿ ಆಗದೆ ಹೋದ್ರೆ ಗಣೇಶ ಹೊಲ ಮಾಡ್ಬೇಕಾಗತ್ತೆ ಎಂದು. ನಾವ್ಯಾರು ಕೈ ಹಾಕ್ತೇವೆ ರಮೇಶ್ ಹೊಲ ಮಾಡಲೇಬೇಕಾಗತ್ತೆ. ಇವತ್ತು ಮಲ್ಲೇಶಪ್ಪ ಅಂತ ಚಟ್ನಳ್ಳಿ ಸಹ ಅವ್ರ ಆಸ್ತಿ ಮಾಡಲೇಬೇಕಾಗತ್ತೆ ಸರ್. ವಿಶೇಷ ನನ್ನ ಜೀವನದಲ್ಲಿ ವಿಶೇಷ, ನಿಮ್ಮ ಜೀವನದಲ್ಲಿ ವಿಶೇಷ ಅಂತ ಪಾಠ ಅಂತ ಹೇಳಿ ತಪ್ಪಾಗ್ತಿದ್ದಾರೆ ಸರ್. ಚಟ್ನಳ್ಳಿಯಲ್ಲಿ 1.5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್. ಅವ್ರು ತಿರ್ತಕ್ಕಂಥ ಬರೀ 90 ಲಕ್ಷ. ನಾನು ಕೇಳಿ ಹೆಂಗ್ ಖರ್ಚು ಮಾಡಿ ನಾವ್ ಹೆಂಗೋ ಮಾಡಿದ್ವಿ, ನಾವ್ ಹೆಂಗೋ ತಗೊಂತೀವಿ, ಹೆಂಗೆ ಬಹಳ ಕಷ್ಟ ಇಟ್ಕೊಂಡ್ರಪ್ಪ ಅಂತ ಹೇಳಿ ನಾನು ಕೊನೆಗೆ ಒಂದು ಮುಖ್ಯಮಂತ್ರಿ ಕೊಟ್ಟಂತಂದ್ರೆ ಒಂದು 20 ಲಕ್ಷ ಹಾಕಿ ಸರ್. ಅರುಣ್ಕುಮಾರ್ ಕೊಡ್ತೇವೆ ಅಂತ ಹೇಳಿ, ಸರ್ಜಿ ಸಾಹೇಬ್ರು ಕೊಡ್ತೇವೆ ಅಂತ ಹೇಳಿ ಹೆಂಗೋ ಮಾಡಿ ಅದು ತೀರ್ಸಕ್ಕಂಥ ಜವಾಬ್ದಾರಿಯನ್ನು ನಾವು ರಾಜಕೀಯ ಮುಖಂಡರು, ರಾಜ್ಯ ಶಾಸಕರಾಗಿ ವಿಧಾನ ಪರಿಷತ್ಗೆ ತಯಾರು. ಈ ಚಟ್ನಲ್ಲಿ ಬಂದ ಇದು ಹೆಚ್ಕೊಪ್ಪಳ್ಳಿ ಬಂದಂಗಂದ್ರೆ ನಾನು 3 ಸಾರಿ ಬಂದೋಗಿ ಮೀಟಿಂಗ್ ಮಾಡಿದೀನಿ. ಅವ್ರೆಲ್ಲ ಲೆಕ್ಕ ತರಿಸಿ PDO ಇಟ್ಕೊಂಡು, ಸದಸ್ಯ ಇಟ್ಕೊಂಡು, ಇವು ಇಟ್ಕೊಂಡು ಎಲ್ಲ ಲೆಕ್ಕ ತರಿಸ್ಬೇಕಂದ್ರೆ ಅವ್ರನ್ನ ಬರಾಬರಿ ಅಮ್ಮಮ್ಮ ಅಂದ್ರೆ 98 ಲಕ್ಷ ರೂಪಾಯಿ ಹಣ ಇದೆ ಸರ್. ಅದು ಕೈಯಲ್ಲಿಲ್ಲ. ಇನ್ನೂ 40 ಲಕ್ಷ ಬರಬೇಕು, 60 ಲಕ್ಷ ಅಷ್ಟೇ ಪೇಮೆಂಟ್ ಮಾಡಿದ್ರೆ ಹೆಚ್ಚು ಕಮ್ಮಿ 2 ಕೋಟಿ ರೂಪಾಯಿ ಈ ಸೌದು ಖರ್ಚಾಗಿದೆ. 2 ಕೋಟಿ ರೂಪಾಯಿ ನಮ್ತರ ಬಿಡೋರು. ನಾನು ಕೇಳಿದೆ ಅದರಲ್ಲಿ ಕಟ್ಟಿದ್ರೆ ಹೆಂಗ್ ಕಟ್ ಮಾಡ್ತೀನಿ, ಮೆಂಬರ್ಶಿಪ್ ಆಗ್ತಾ ಇದ್ದು ಹೇಳ್ತೀನಿ, ನೀನ್ ಮೆಂಬರ್ ಅಲ್ಲ, ಮುಂದ್ ಕೆಲಸ ಗೊತ್ತಿಲ್ಲ, ಮುಂದೆ ಆಟ ಬರ್ತಾಗಲ್ಲ, PDO ಕೇಳಿ ನಾನು ಪ್ರಮೋಷನ್ ಪ್ರಮೋಷನ್ ನೀನ್ ಹೋಗ್ಯವ ಮುಂದ್ ಬಂದಕ್ಕೆ ನಂಗೇನ್ ಗೊತ್ತು, ನಾನು ಬಿಲ್ ಮಾಡೋಣ ಏನ್ ಮಾಡ್ತೀನಿ, ಬಿಲ್ ಬಂದ್ರೆ ಬಿಟ್ಟೆ ಇದು ನಮ್ಮ ಅಧ್ಯಕ್ಷರು ರಮೇಶ್ ನೇತೃತ್ವದಲ್ಲಿ ಬಿಲ್ ಬಂದು ಹತ್ತಾಡ್ದ ಅವನು. ಬಿಲ್ ಬಂದ್ರೆ ಬಿಟ್ಟು ಖರ್ಚು ಮಾಡಿದ್ರೆ ಮಾಡಿ ನಾವು ಅಷ್ಟು ಅವಸರ ಮಾಡ್ಕೊಳ್ಳೋ ದುಡ್ಬೇಡ, ಗಡಗಡ ಎಮ್ಮೆ ಕದ ಗಂಟೆ ಹೊತ್ತು ಮುಳುಗಲ್ಲಪ್ಪ ಮಾಡಕ್ಕೂ ಬಡ್ಕೊಳಪ್ಪ ಅಂದೆ. ಹೊತ್ತು ಮುಳಿದ್ರೆ ಬಿಟ್ಟು ಅಂತ ಹೇಳಿದ್ರೆ ಕಾಯಿಗೆ ಸರ್ ದಯವಿಟ್ಟು ನೋಡ್ತಿದ್ದವು ನಾನು ಬಂದಿದ್ದೀನಿ ಸರ್. ಎಷ್ಟು ಚೆನ್ನಾಗಿ ಮಾಡಿ ಏನಂದ್ರೆ ಹೆಚ್ಚು ಕಮ್ಮಿ 2 ಕೋಟಿ ರೂಪಾಯಿ ಖರ್ಚು ಮಾಡಿ 1 ಕೋಟಿ ರೂಪಾಯಿ ಎಸ್ಟಿಮೇಟ್ನಾಗಿಲ್ಲ. ನಾವು ಸರ್ಕಾರದ ನಾವು 35-40 ವರ್ಷ ಸರ್
ನಾನು 70 ವರ್ಷದಿಂದ ಮೊನ್ನೆ 78ರಿಂದ ನೋಡ್ತೀನಿ ಸರ್. ಸರ್ಕಾರದ FD ಮಂಜೂರಾಗಿ, ಕಾನೂನು ಟೆಂಡರ್ ಆಗಿ, ಸರ್ಕಾರ ಗ್ಯಾರಂಟಿ ಇದ್ದು ಸಹ ಅನೇಕ ಕಡೆ ಕೆಲಸ ಆಗಿಲ್ಲ. ಇಲ್ಲಿ ಮಂಜೂರಾತೇ ಇಲ್ಲ, ದುಡ್ಡು ಬರಲು ಗ್ಯಾರಂಟಿ ಇಲ್ಲ. ಆಸ ಧೈರ್ಯ ತಗೊಂಡು ಮಾಡಿದ್ರೆ ಯಾಕಂದ್ರೆ ನಿಜವಾಗಿ ಎಷ್ಟು ಹೊಗಳಿದ್ರು ಕಮ್ಮಿನೇ, ಯಾರಿಗೆ ಹೊಗಳಿದ್ರು ಕಮ್ಮಿನೇ. ಹೊಗಳಿಂದ ಉಪಯೋಗ ಇಲ್ಲ. ಹೊಗಳಿ ಬಿಸ್ನೆಸ್ ಅವ್ರ ಸಾಲ ನಾವು ಜವಾಬ್ದಾರಿ ಅಧಿಕಾರಿ ಸರ್ಕಾರ ಐತಿ, ನಮ್ಮ MLC ನಾನು ನಮ್ಮ ಮಂತ್ರಿ ಜವಾಬ್ದಾರಿ ತಗೊಂಡು ಅವರು ಋಣ ಚಟ್ನಲ್ಲಿ ಮತ್ತು ಹೆಚ್ಚುಗೋಪಲ್ಲಿ ಋಣ ಮುಕ್ತ ಮಾಡಿದ್ರೆ ಮಾತ್ರ ನಾನು ಶಾಸಕರಾಗಿ ಶಾಸಕತೆ, ತಾವು MLC ಆಗಿ ಶಾಸಕ, ನಮ್ಮ ಸರ್ಕಾರ ಇದ್ದು ಶಾಸಕ, ಆ ಜವಾಬ್ದಾರಿ ನಾವೆಲ್ಲರೂ ಹೊರೋಣ ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಸರ್. ರೆಸ್ಟ್ ರೂಮ್ ಏರ್ಪೋರ್ಟ್ ಅಷ್ಟೇ ಸಂಸಾರಕ್ಕಿಲ್ಲ, ನಿಮ್ಮ ಮನೆಗಿಲ್ಲ, ನಮ್ಮ ಮನೆಗಿಲ್ಲ, ನಿಮ್ಮ MLC ಮನೆಗಿಲ್ಲ. ಬಾಳು ರೆಸ್ಟ್ ರೂಮಿಗೆ ಸೆನ್ಸರ್ ಅಷ್ಟೇ. ಸೆನ್ಸರ್ ಗೊತ್ತಲ್ಲ, ಕೇಳಿ ಇಲ್ಲ ಕೇಳಿರ ಕೇಳಿರಪ್ಪ. ಮುಖ್ಯಮಂತ್ರಿ ಮನೆಗೆ ಹೋಗಿ ದೇವರೇ ಗೊತ್ತಿಲ್ಲ. ಸೆನ್ಸರ್ ಎಷ್ಟು ಚೆನ್ನಾಗಿ ಕ್ವಾಲಿಟಿ ವರ್ಕ್. ಸ್ವಂತ ಮನೆಯನ್ನ ಯಾವ ರೀತಿ ಮಾಡಬಹುದು, ಅದಕ್ಕಿಂತ ಹೆಚ್ಚಾಗಿ ಇದೊಂದು ದೇವಾಲಯದ ದೃಷ್ಟಿಗೆ ಅವ್ರಿಗೆ ಸೋದರ ಮನೆ ಅಲ್ಲ. ಅವ್ರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗ್ತದೆ. ನಾವು ಸಹ ಜವಾಬ್ದಾರಿ ತಗೊಳ್ತೀವಿ, ನಿಮ್ಗೆ ಅಭಿನಂದಿಸಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಸರ್. ನಾವು ವಿಧಾನಸೌಧದ ಮುಂದೆ ಬೋರ್ಡ್ ಹಾಕಿ ಸರ್ಕಾರದ ಕೆಲಸ ದೇವರ ಕೆಲಸ, ಅದೆಷ್ಟು ಮಟ್ಟಿಗೆ ದೇವರ ಕೆಲಸ ಆಗೋದು ನಮಗೆ ಗೊತ್ತು, ನಿಮಗೆ ಗೊತ್ತು. ಅದ್ರ ಬಗ್ಗೆ ನಾನು ಚಿಂತೆ ಮಾಡೋಲ್ಲ, ಟೀಕೆ ಮಾಡೋಲ್ಲ. ಆದ್ರೆ ಇಲ್ಲಿ ಈ ಗ್ರಾಮ ಪಂಚಾಯತಿಗೆ ಬಲ್ಮೂರೆ, ಹೊಸಕಟ್ಟೆ, ಹೆಚ್ಚಗೋಪನಹಳ್ಳಿ, ಮಲ್ಲಾಪುರ 4 ಊರ ದೇವತೆಗಳ ಹೆಸರು ಫೋಟೋ ಹಾಕಿ ಅವ್ರು ನೋಡಿಲ್ಲ ತೋರಿಸಿದಾಗ ಎಲ್ಲ ಫೋಟೋ ಹಾಕಿ ಇದು ಉದ್ಘಾಟನೆ ಮಾಡಿಸಿ ಅಲ್ಲ. ಈಗ ಏನಾಗ್ಬೇಕು, ಇವ್ರು ಏನಾಗುತ್ತೆ, ಅಷ್ಟು ವ್ಯವಸ್ಥಿತವಾಗಿ ಎಲ್ಲರೂ ತೃಪ್ತಿಪಡಿಸಿ, ಎಲ್ಲ ಪಂಚಾಯತಿ ಎಲ್ಲ ಗ್ರಾಮಸ್ಥರನ್ನು ತೃಪ್ತಿಪಡಿಸಿದ್ರೆ ಆಯಾ ಗ್ರಾಮ ದೇವತೆಗಳನ್ನ ಹಾಕಲಿಕ್ಕೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಸರ್. ಸರ್, ಕಳೆದ 30 ತಿಂಗಳ ಹೆಚ್ಚು ಮಾತಾಡಿಕೊಳ್ಳೋದು ಬಹಳ ಕಾರ್ಯಕ್ರಮ. ಕಳೆದ 32 ತಿಂಗಳಾಗಿತ್ತು ನಮ್ಮ ಸರ್ಕಾರ ಬಂದು. ನಾಳೆ 14ನೇ ತಾರೀಕು ಹಾವೇರಿಯಲ್ಲಿ ನಮ್ಮ ಸರ್ಕಾರ ಬಂದು 1000 ದಿವಸ ಆಗುತ್ತೆ. ಅದಕ್ಕೋಸ್ಕರ ಕಂದಾಯ ಇಲಾಖೆಯಿಂದ 5 ಲಕ್ಷ ಜನ ಸೇರಿಸಿ ಸುಮಾರು 1.5 ಲಕ್ಷ ಜನಕ್ಕೆ ಪಟ್ಟ ವಿತರಣೆ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಹಮ್ಮಿಕೊಂಡ ಸರ್ಕಾರ. ಪಟ್ಟ ವಿತರಣೆ ಕಾರ್ಯಕ್ರಮ ಅಂದ್ರೆ ಸರ್ಕಾರ ಜಮೀನಲ್ಲಿ ಪಟ್ಟ ಕೊಡೋದಲ್ಲ. ಸರ್ಕಾರ ಜಮೀನಲ್ಲಿ, ಖಾಸಗಿ ಜಮೀನಲ್ಲಿ ಯಾರೇ ಸಿಗಲಿ, ನಮ್ಮ ಅಪ್ಪ ಸಿಗಲಿ, ನಮ್ಮ ಅಜ್ಜ ಸಿಗಲಿ, ನಿಮ್ಮ ಸಿಗಲಿ, ಯಾರು 10 ವರ್ಷದಲ್ಲಿ ಮನೆ ಕಟ್ಟಿ ವಾಸ ಅವನಿಗೆಲ್ಲರೂ ಕಡ್ಡಾಯವಾಗಿ ಕೋರ್ಟ್ ಸ್ಟೇ ಇದ್ರು ಸಹ, ಸುಪ್ರೀಂ ಕೋರ್ಟ್ ಇದ್ರು ಸಹ ಅದೆಲ್ಲ ದಿಕ್ಕಷ್ಟು ಪಟ್ಟ ಕೊಡಬೇಕು. ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಪ್ರಿಯಾಂಕಾ ನಮ್ಮ ಕೃಷ್ಣ ಸಾಹೇಬ್, ಕೃಷ್ಣ ಬೈರೇಗೌಡರು ಅಂತ ಒಂದು ಮಹತ್ವದಂತ ಕಂದಾಯ ಇಲಾಖೆ ಸಾಕಷ್ಟು ಕೆಲಸ ಮಾಡಿದೆ. ಸಾಕಷ್ಟು 22 ಯೋಜನೆಗಳನ್ನು ಕೈಗೆತ್ತಿಕೊಂಡು ಅಧಿಕಾರಿಗಳು, ರೈತರು ಚಪ್ಪಲಿ ಶಾಸನ ತಾಲೂಕು ಕಚೇರಿಗೆ ಕಂದಾಯ ಇಲಾಖೆ ಈಗ ಅಧಿಕಾರಿಗಳೇ ರೈತರ ಮನೆ ಬಾಗಿಲು ಮಾಡ್ತಕ್ಕಂಥ ಕೆಲಸವನ್ನು, ಜಿಲ್ಲಾಧಿಕಾರಿ ಹಳ್ಳಿಗಳಿಗೆ ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ 1.5 ಲಕ್ಷ ಪಟ್ಟ ಯಾವುದು ಸಾಗುವಳಿಸಿದೆಯಲ್ಲ, ರೈತರಿದ್ದಂತ ಬಡವರು ಯಾರ್ಯಾರ ಜಾಗಗಳಲ್ಲಿ ಪಟ್ಟ ಇದ್ದಾರೆ ಕಾರ್ಯಕ್ರಮ 14 ತಾರೀಕು ಹಾವೇರಿಯಲ್ಲಿ ಇಂಥ ಸಾಧನೆಗಳನ್ನ ಕಂದಾಯ ಇಲಾಖೆ ಮಾಡಿದೆ. ನಮ್ಮ ರವಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹ ಸಾಕಷ್ಟು ಸಮಸ್ಯೆಗಳನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿರ್ತಕ್ಕಂಥ ಎಲ್ಲ ಬಡವರು ಏನ್ ನಾವು ವಾಸವಾಗಿದ್ರು ಅವರೆಲ್ಲರಿಗೂ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಹಕಾರದಿಂದ ನಾನು ಸರ್ಕಾರ ಮಾಡೈತಿ. ಮುಂದಿನ ಅವರೆಲ್ಲರಿಗೂ ಮನೆ ಕೊಡ್ತಕ್ಕಂಥ, ನೀರು ಕೊಡ್ತಕ್ಕಂಥ, ಲೈಟ್ ಕೊಡ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಟ್ಟು ಇನ್ನು ಹೆಚ್ಚು ಮಾತಾಡದೆ ನಮ್ಮ ಜಿಲ್ಲೆ ಸರ್ 24x7 ರಾಷ್ಟ್ರಕ್ಕೆ ಬಂದೈತಿ. ಎಲ್ಲದರಲ್ಲೂ ನಮ್ಮ ಜಿಲ್ಲೆ ಮುಂದೈತಿ. ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಎಲ್ಲರೂ ಸಹ ನಿಷ್ಠೆ ಪ್ರಾಮಾಣಿಕೆಯಿಂದ ಕೆಲಸ ಮಾಡ್ತಾರೆ, ಯಾರನ್ನು ದೋಷಣೆ ಮಾಡಂಗಿಲ್ಲ. ವಿಎಯಿಂದ ಹಿಡಿದು ಜಿಲ್ಲಾಧಿಕಾರಿಯವರೆಗೂ, ಡಿವಿಷನ್ ಕಮಿಷನರ್ಗೂ ಸರ್ಕಾರದವರಿಗೆ ಒಳ್ಳೆ ಕೆಲಸಗಳು ಆಗ್ತಾ ಇದಾವೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಬಂದು ಅಡಿಗೆ ಮಾಡಿ ಕೂದಿನ ಮಳೆ ಹೇಳ್ತಾ ಸರ್. ಜೆಜೆಯಲ್ಲೂ ನಾವು ಮೊದಲಿದ್ದೀವಿ ಸರ್, ಒಂದು ಸ್ಕೀಮ್ ಕೊಟ್ರು, ಈ ಬೂದು ನೀರು ನಿರ್ವಹಣೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಿ ಪ್ರತಿ ವರ್ಷ ಒಂದು ತಾಲೂಕಿಗೆ 2 ಗ್ರಾಮ ಅಂತ ಕೊಟ್ರು. ನಾವು ಮೊದಲನೇ ವರ್ಷ ಹೊನ್ನಾಳಿ ತಾಲೂಕು 2, ನ್ಯಾಮತಿ ತಾಲೂಕು 2 ತಗೊಂಡ್ವಿ. ಈ ವರ್ಷ ಮತ್ತೆ ಹೊನ್ನಾಳಿ ತಾಲೂಕು ಅವೆರಡು ಸ್ಟಾರ್ಟ್ ಆಗಿಲ್ಲ. ಆದ್ರೆ ಮೊದಲನೇ ವರ್ಷ ಏನು ತಾವು
4 ಗ್ರಾಮ ಕೊಟ್ಟರು ಒಂದು ತಾಲೂಕಿಗೆ. ಆ 4 ಗ್ರಾಮದಲ್ಲೂ ಟೆಂಡರ್ ಆಗಿ ಮುಖಾವಾಗಿ ಕೆಲಸ ನಡೆಯಿತು. ಅವ್ರು ಇವತ್ತಿನವರೆಗೂ ಇನ್ನು 2-3-4 ಕೋಟಿ ರೂಪಾಯಿ ದುಡ್ಡು ಬಂದಿಲ್ಲ ಭೂತ ನಿರ್ವಹಣೆಗೆ. ಅದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾರೆ ಸರ್. ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಈ ಗ್ರಾಮ ಪಂಚಾಯತಿ ಏನು ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಪಟ್ಟ ಇದ್ದ ಕಡೆ ದಾಖಲೆ ಕಡೆ ಮನೆ ಕಟ್ಕೊಂಡ್ರೆ ಇವತ್ತು ಸಾವಿರಾರು ಮನೆಗಳು ಸರ್. ಅವ್ರಿಗೆ ಓಸಿನ KED ಕೊಡ್ತಾ ಇಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ ಆಗೈತಿ. ಈಗ ತಾವೇ ಅದಕ್ಕೆ ಪರಿಹಾರ ಕಂಡಿಡ್ಕೋಬೇಕು ಅಂತ ಹೇಳಿ ಸರ್ 2010 30 40 ಕೊಡ್ತೇವೆ ಸರ್. ಅದಕ್ಕಿಂತ 1 ಅಡಿ ಹೆಚ್ಚಿಗೆ ದುಡ್ಡು ಕೊಡ್ತಾ ಇಲ್ಲ. ತಮ್ಮ ಮಾತುಗಳು ತಾವು ಅಲ್ಲ 4,000 ಮನೆ ಕಟ್ಟಿದ್ರೆ ಪಟ್ಟ ಕೊಡುವ ನೀವು ಅದಲ್ಲ ಓಸಿ ಕರೆಂಟ್ಗೆ ಅವ್ರ ಸಮಸ್ಯೆ ಅದು ಅಲ್ಲ ಅದಕ್ಕಿಂತ ಹಳ್ಳಿಗಳಲ್ಲಿ ಶೆಟ್ಟಿ ಗಿಟ್ಟು ಹಾಕೊಂಡು 1 ಅಡಿ ಹೆಚ್ಚಿಗೆ ಕೊಡಲ್ಲ ಸರ್. 30 ಅಷ್ಟೇ 3 ಸಾವಿರ ನಡಿ ಕೊಡ್ತೀವಿ. ಅದ್ರ ಮೇಲೆ ದೊಡ್ಡ ಸಮಸ್ಯೆ ಇದೆ ರಾಜ್ಯದ ಸಮಸ್ಯೆ ಎಲ್ಲರೂ ಅದಕ್ಕೋಸ್ಕರ ಬಹಳ ಜನ ಬಂದು ಅರ್ಜಿಗಳು ಕೂಡ ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಸರ್. ಇನ್ನು ಸರ್ ಅದನ್ನೇ ಕೇಳ್ತಾ ಮಂತ್ರಿಗಳ ಗಮನ ತಂದನಿ ಅವ್ರು ಮಾತಾಡುವಾಗ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ರಮೇಶ ನೀನ್ ಕೊಟ್ಟದ್ದನ್ನೇ ಇಟ್ಕೊಂಡ್ರಲ್ಲಿ ನನ್ನ ಹತ್ರ ಒಂದು ಪಾಪ ಐತಿ ಸಾಹೇಬ್ರಿಗೆ ಗೊತ್ತೈತಿ ಇದ್ರ ಬಗ್ಗೆ ಮಾಹಿತಿ ಐತಿ ಈಗ ಅವ್ರ ಗಮನಕ್ಕಾಗಿದೆ ಅದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಉತ್ತರ ಕೊಡ್ತಾರೆ ಅಂತ ಬಂತೆ ಮಾತಾಡ್ತಾರೆ. ನೋಡಪ್ಪ 5 ತಿಂಗಳು ನೀನ್ ನೋಡಿರ್ತೀವಿ 5 ತಿಂಗಳು ನಾನು ಅನುಭವಿಸ್ತೀನಿ ಹೆಚ್ಚಾಗಿ ನಿನ್ ಮನೆ ಒಂದೇ ನಾನು ಇಡೀ 2 ತಾಲೂಕು ಸಮಸ್ಯೆನೋ ಮಾತಾಡ್ತೇನೆ ಸರ್. ನಮ್ದು ನ್ಯಾಮತಿ ಹೊಸ ತಾಲೂಕಾಗಿ ಸರ್. ಹೊನ್ನಾಳಿ ಆದಿತ್ಯ ಬ್ರಿಡ್ಜ್ ತಾಲೂಕು ಸರ್. ನಮ್ಮಲ್ಲಿ ತಾಲೂಕು ಕಚೇರಿ ಜಿಲ್ಲಾ ಪಂಚಾಯತಿಗೆ ಹೊಸ ತಾಲೂಕು ನ್ಯಾಮತಿಯಲ್ಲೂ ಸಹ ದೊಡ್ಡ ನಿವೇಶನ ಕೊಡ್ತೀವಿ ಸರ್. ಹೊನ್ನಾಳಿಯಲ್ಲೂ ದೊಡ್ಡ ನಿವೇಶನ ಕೊಡ್ತೀವಿ. ಎಷ್ಟು ನಾವು ಲೆಟರ್ನು ಕೊಡ್ತೀವಿ ಈ ವರ್ಷ ಸಮೇತ ಕೊಡ್ತೀವಿ. ಆದಷ್ಟು ಒಂದೇ ಸರಿ ಆಗದೆ ಹೋದ್ರು ಈ ವರ್ಷ ಒಂದೊಂದು ತಾಲೂಕಿಗೆ ಮುಂದೊಂದು ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಪಂಚಾಯತಿ ಆಫೀಸ್ ಕಷ್ಟ ಆಗಿದ್ದು ಸರ್. ತಾಲೂಕು ಸಹಾಯಕ ಇಂಜಿನಿಯರ್ ಕುಡಿಯೋ ನೀರಿನ ಇರ್ಬೋದು ನಮ್ದು ಆಡಿಪೇಟ್ ಇರ್ಬೋದು ಎಲ್ಲ ಬಾಡಿಗೆ ಕೊಟ್ಟಿರೋದು ಸರ್. ಅದಕ್ಕೂ ಸಹ ನಿವೇಶನ ಕೊಟ್ಟಿದ್ದೀನಿ. ಅದಕ್ಕೂ ಸಹ ಒಂದು ವ್ಯವಸ್ಥೆ ಮಾಡಿ ಈ ವರ್ಷ ಒಂದು ಕಡೆ ಮುಂದೆ ವರ್ಷ ಒಂದು ಕಡೆ ಕೊಟ್ಟು ತಮ್ಮ ಅವಧಿಯಲ್ಲಿ 2 ಕಡೆನೂ ಸಹ ಕಚೇರಿಗಳಾಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅಂತ ಸರ್. ಆಮೇಲೆ 15 ಹಣಕಾಸಿನ ದುಡ್ಡೇ ಬಂದಿಲ್ಲ ಸರ್. ಈಗೆಲ್ಲ ಈ ಚಟ್ನಲ್ಲಿ ಇರ್ಬೋದು ಹೆಚ್ಚುಕೊಂಡು ಇರ್ಬೋದು ಎಲ್ಲರೂ ಸಹ 15 ಹಣಕಾಸು ನಿರೀಕ್ಷೆ ಬಿಟ್ಟು ಅದನ್ನೂ ಲೆಕ್ಕ ಕಟ್ಟಿಬಿಟ್ರೆ ಜಮಾ ಕೊಡ್ತೇವೆ ಅಂತ ಹೇಳಿದ್ರು. ಇವತ್ತಿನ 15 ಹಣಕಾಸು ಬಂದಿಲ್ಲ. ಪಂಚಾಯತಿಯಲ್ಲಿ ಬಹುತೇಕ ಸಿಬ್ಬಂದಿಗಳು ವಯಸ್ಸಾಗಿ 60 ವರ್ಷ ಎಲ್ಲ ರಿಟೈರ್ಡ್ ಆಗ್ತಾರೆ ಸರ್. ಬಹುಭಾಗ ನಮ್ಮೆಲ್ಲ ಇಲ್ಲಿ ನಮ್ಮ 2 ತಾಲೂಕು ಸರ್. ಆದಷ್ಟು ಅವ್ರೇನು ನೀವು ರಿಕ್ರೂಟ್ಮೆಂಟ್ ಮಾಡೋವರಿಗೆ ಅವ್ರನ್ನೇನಾದ್ರು ಔಟ್ಸೋರ್ಸ್ ಮುಂದುವರಿಸಿ ಆಡಳಿತ ಜೊತೆಯಿಂದ ಒಂದು ಯೋಚನೆ ಮಾಡಿ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಗಮನಕ್ಕೆ ಹಾಕಿ ನಮ್ಮೆಲ್ಲರಿಗೂ ಇದೊಂದು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ 3ನೇ ಪಟ್ಟು ಸರ್ ಹೆಂಗ್ ಕೊಟ್ಟರು ಅಂತಂದ್ರೆ ಸರ್ ಪಂಚಾಯತಿಯವರು ಇಡೀ 2 ತಾಲೂಕರು ಪ್ರತಿಯೊಂದು 45 ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯಗಳಿಗೆ ಮುಖಂಡರಿಗೆ ಮನೆ ಕಾಟ ಸರ್. ಮನೆಗೆ ಇದು ವಿಚಿತ್ರ ಆದ ಸತ್ಯ. ನಿಮ್ ಜೀವನದಲ್ಲಿ ನಮ್ ಜೊತೆ ಕಲ್ತಕ್ಕಂಥ ಪಾಠ ಇರತಕ್ಕಂಥ ಮತ್ತೆ ಅಂತ ಒಂದು ವ್ಯವಸ್ಥೆಯನ್ನು ನಾವು ಕಂಡಿರ್ಲಿಲ್ಲ. ಎಲ್ಲರಿಗೂ ಮನೆ ಪತ್ರ ಬಿಟ್ಟಿರಲ್ಲ. ಮದುವೆ ಪತ್ರ ಬಿಟ್ಟಿದ್ರಪ್ಪ ಅವ್ರ ಮಕ್ಕಳು ಇಲ್ಲ. ಈ ಪತ್ರಗಳನ್ನು ಬಿಡ್ತಾನೆ. ಇದಕ್ಕೆ ಏನ್ ಅಭಿನಂದನೆ ಸಲ್ಲಿಸಬೇಕು? ಈ ಜನರಲ್ಲಿ ಹೇಳಿದ್ದು ಈ ಕಾರ್ಯಕ್ರಮ 3ನೇ ದಿವಸ ಮುಂದಿನ ದಿವಸ ಮಂತ್ರಿಗಳು ಬಂದು ನಮ್ಮ ಸದಸ್ಯಗಳನ್ನ ನಮ್ಮ ಭಾಗದ ಜನ ನಮ್ಮ ಮನಸ್ಸನ್ನು ಸಮಾಧಾನ ಪಡಿಸಿದೆ. ಅವರಿಗೂ MLCಗಳು ಮತ್ತು ವೇದಿಕೆಗಳೆಲ್ಲ ಮುಖ್ಯ ಅತಿಥಿಗಳಿಗೂ ಅಧಿಕಾರಿಗಳಿಗೂ ಸಹ ಮತ್ತೊಮ್ಮೆ ನಮ್ಮ 2 ತಾಲೂಕಿನ ಕ್ಷೇತ್ರ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಎಲ್ಲ ನಮಸ್ಕಾರ.